ನಮೋ ತಸ್ಸ ಭಗವತು ಅರ್ಹತು ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘ ತ್ರಿರತ್ನಗಳಿಗೆ ನಮಿಸುತ್ತಾ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಿಸುತ್ತಾ ಪೂಜ್ಯ ಬಿಕ್ಕು ಸಂಘಕ್ಕೆ ನನ್ನ ಪಾದಗಳಿಗೆ ನಮಿಸುತ್ತಾ ಇವತ್ತಿನ ಈ ಧಮ್ಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಬೆಸ್ಟ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಾವು ಬೆಳಗಿನಿಂದ ಭಗವಾನ್ ಬುದ್ಧರಿಗೆ ದೀಪ ಧೂಪವನ್ನು ಹಚ್ಚಿ ನಮ್ಮ ಶ್ರದ್ಧೆಯನ್ನು ಹೆಚ್ಚು ಮಾಡಿದ್ದೇವೆ. ಹಾಗೆ ಕೃಷ್ಣನ ಪಂಚಶೀಲಗಳನ್ನು ತೆಗೆದುಕೊಂಡು ನಾವು ಶೀಲವನ್ನು ಅಭ್ಯಾಸ ಮಾಡಿದ್ದೇವೆ. ಧ್ಯಾನವನ್ನು ಮಾಡಿ ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಈಗ ಸ್ವಲ್ಪ ಸಮಯ ಧಮ್ಮ ಚರ್ಚೆಯನ್ನು ಮಾಡಿ ನಾವು ಧಮ್ಮದಲ್ಲಿ ಬೆಳೀಲಿಕ್ಕೆ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತು ಒಂದು ವಿಶೇಷವಾದ ಟಾಪಿಕ್ ಬಗ್ಗೆ ನಾನು ಹೇಳ್ತೀನಿ. ಈಗಾಗಲೇ ನಾವು ಮೊನ್ನೆ ನಮ್ಮ ಬೆಸ್ಟ್ ಸಂಸ್ಥೆಯಿಂದ ಶ್ರೀಲಂಕಾ ಪ್ರವಾಸವನ್ನು ಧಮ್ಮ ಪ್ರವಾಸವನ್ನು ನಾವು ಮಾಡ್ಕೊಂಡಿದ್ವಿ. ಅಲ್ಲಿ ಎಲ್ಲಿ ಹೋಗಲು ಕೂಡ ನಮಗೆ ಹೆಚ್ಚು ಕಂಡಿದ್ದು ಗೋಧಿಗಳು ಮತ್ತು ಸ್ತೂಪಗಳು. ಎಲ್ಲರೂ ಕೂಡ ಒಂದೇ ಸ್ತೂಪ ಯಾಕೆ ಇದೇ ಆಕಾರದಲ್ಲಿ ಇರ್ತದೆ ಅಂತಕ್ಕಂಥದ್ದು ಎಲ್ಲರೂ ಸುಮಾರು ಜನ ನಮಗೆ ತೋರಿಸಿದ್ದೇನೆ ಕೇಳೋದು. ಹಾಗಾಗಿ ಒಂದು ಸ್ತೂಪ ಅಂತಂದ್ರೇನು, ಅದರ ವಿನ್ಯಾಸ ಯಾಕೆ ಅದೇ ಥರ ಇರ್ತದೆ ಸ್ತೂಪ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸ್ತೂಪ ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ, ಎಲ್ಲ ನೋಡಿದ್ದೇವೆ. ಹಾಂ, ಸ್ತೂಪ ಡೋಮ್ ಶೇಪಲ್ಲಿ ಮೇಲೆ ಎತ್ತರಕ್ಕಿರುತ್ತೆ. ಇದು ನಮ್ಮ ಅಶೋಕ ಸರ್ಕಲ್ ಇರ್ತಕ್ಕಂಥದ್ದು ಆ್ಯಕ್ಚುಲಿ ಎಕ್ಸಾಕ್ಟ್ ಸ್ತೂಪ ಅಲ್ಲ, ಅದನ್ನು ಚೈತ್ಯ ಭೂಮಿ ಅಂತ ಚೈತ್ಯ ಅಂತ ನಾವು ಹೇಳ್ತೀವಿ. ಓಕೆ, ಸ್ತೂಪಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ ಇದೆ. ಆ ಕ್ರೈಟೀರಿಯಾಸ್ ಫುಲ್ಫಿಲ್ ಆದ ಮಾತ್ರ ಅದನ್ನು ಸ್ತೂಪ ಅಂತ ಹೇಳ್ತೀವಿ. ಈ ಸ್ತೂಪಗಳ ಕಾನ್ಸೆಪ್ಟ್ ಹೇಗೆ ಬಂತು ಗೊತ್ತಾ? ಭಗವಾನ್ ಬುದ್ಧರು ಪರಿನಿರ್ವಾಣ ಹೊಂದ್ರಲ್ಲ, ಪರಿನಿರ್ವಾಣ ಹೊಂದಬೇಕಾದ್ರೆ ಆನಂದ ಭಕ್ತಿಜಿಯವರು ಕೇಳ್ತಾರೆ, ಯಾರಿಗೆ? ಭಗವಾನ್ ಬುದ್ಧರಿಗೆ ಕೇಳ್ತಾರೆ, ನೀವು ಪರಿನಿರ್ವಾಣ ಆದ ನಂತರ ನಿಮ್ಮನ್ನು ಯಾವ ಥರ ನಾವು ನೋಡ್ಕೋಬೇಕು ಅಂತ. ಹಾಗಾಗಿ ಅದು ನಿನ್ನ ಕೆಲಸ ಉಪವಾಸಕರು ಮಾಡ್ಕೊಳ್ತಾರೆ ಬಿಡುವ ಅಂತ ಹೇಳ್ತಾರೆ. ಆದರೆ ಮತ್ತೆ ಅವರು ಡೌಟ್ ಬರ್ತದೆ, ಉಪವಾಸಕರು ರಾಜರೆಲ್ಲ ಅನ್ನೋದು ನನಗೆ ಕೇಳ್ತಾರೆ ಅಂತ ಹೇಳಿದರೆ, ಹಾಗಾಗಿ ನಾನು ಏನಂತ ಉತ್ತರ ಕೊಡಲಿ ಅಂತ ನಾನು ಕೇಳ್ತಾರೆ. ಆಗ ಭಗವಾನ್ ಬುದ್ಧರು ಇದನ್ನ ಹೇಳ್ತಾರೆ, ಅಂದರೆ ಯಾವ ಥರ ನಾವು ಕಾಪಾಡಬೇಕು ಅಂದರೆ ಧರ್ಮವನ್ನು ಅಂತ. ಓಕೆ, ಅವರ ಪರಿನಿರ್ವಾಣ ಅಂದರೆ ದೇಹವನ್ನು ಯಾವ ಥರ ಟ್ರೀಟ್ ಮಾಡಬೇಕು, ಮತ್ತು ಅದಾದ ನಂತರ ಯಾವ ಥರ ಮಾಡಬೇಕು. ಭಗವಾನ್ ಬುದ್ಧರ ಅಂತ್ಯಕ್ರಿಯೆ ಆದಮೇಲೆ ಅವೆಲ್ಲ ಧಾತುಗಳಾಗಿ ಉತ್ಪನ್ನ. ಒಂದು ಭಗವಾನ್ ಬುದ್ಧರನ್ನು ನಾವು ಎರಡು ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಒಂದು ಧಮ್ಮಕಾಯ, ಇನ್ನೊಂದು ರೂಪಕಾಯ. ಓಕೆ, ರೂಪಕಾಯ ಅಂದರೆ ದೇಹ. ಓಕೆ, ಮತ್ತು ಧಮ್ಮಕಾಯ ಅಂತಂದರೆ ಈ ಧಮ್ಮ ಅವರು ಏನೆಲ್ಲ ಹೇಳಿದಾರಲ್ಲ ಆ ಧಮ್ಮ ನಮಗೆ ಇದುವರೆಗೂ ಕೂಡ ನಮಗೆ ಪ್ರಿಸರ್ವ್ ಆಗಿ ಬಂದಿದೆ. ಅದಕ್ಕೆ ಸಂಘಕಾಯ ಅಲ್ವಾ? ಆ ಧಮ್ಮದ ರೂಪದಲ್ಲಿ ಭಗವಾನ್ ಬುದ್ಧರನ್ನು ನೋಡ್ತಾ ಇದ್ದೀವಿ. ಮತ್ತು ರೂಪಕಾಯ ಅಂತಂದರೆ, ರೂಪಕಾಯ ಅಂತಂದ್ರೆ ಏನು? ರೂಪ ಇದೆಯಾ ಭಗವಾನ್ ಬುದ್ಧರದ್ದು? ಭಗವಾನ್ ಬುದ್ಧರಿಲ್ಲ ಅಲ್ವಾ? ಭಗವಾನ್ ಬುದ್ಧರು ಪರಿನಿರ್ವಾಣ ಹಾಕಿ ಅವರ ಅಂತ್ಯಕ್ರಿಯೆ ಆದಮೇಲೆ ಭಗವಾನ್ ಬುದ್ಧರ ಎಲ್ಲ ಆ ಶರೀರದ ಏನು ಬೂದಿ ಆಯ್ತಲ್ಲ, ಅದು ನಾರ್ಮಲ್ ಆಗಿ ಬೂದಿ ಆಗಿಲ್ಲ. ಅದು ಬೇರೆ ಬೇರೆ ಆಕಾರದಲ್ಲಿ, ಅಂದರೆ ಸೈಜ್ನಲ್ಲಿ ಹರಳುಗಳಾಗಿ ಹೋಗ್ಬಾರ್ದು. ಓಕೆ, ಸಾಸಿವೆ ಕಾಳುಗಳಾಗದ್ದು, ಅದೇ ಥರ ನೆಕ್ಸ್ಟು ಈ ಅಕ್ಕಿ ನುಚ್ಚು ಬರ್ತಲ್ಲ ಆ ಸೈಜು, ಮತ್ತು ಈ ಬಟಾಣಿ ಕಾಳು, ಈ ಥರ ಮೂರು ಇದಾಗಿ ಉಳ್ಕೊಳ್ತವೆ, ಏನು ಧಾತುಗಳು ಉಳ್ಕೊಳ್ತವೆ. ಓಕೆ, ಈ ಸಾಸಿವೆ ಕಾಳನ್ನ ಗಾತ್ರದ್ದು ಅವತ್ತಿನ ಕಾಲಘಟ್ಟದಲ್ಲಿ, ಇವಾಗ ನಾವು ಮೆಜರ್ ಮಾಡ್ತೀವಲ್ಲ ಕೆಜಿ, ಅವತ್ತಿನ ಕಾಲಘಟ್ಟದಲ್ಲಿ ಸೇರು 8 ಸೇರಿನ ಒಂದು ಇದು ಸಾಸಿವೆ ಕಾಳ ಗಾತ್ರದ ಧಾತುಗಳು. ಅದೇ ಥರ ಅಕ್ಕಿ ನುಚ್ಚು ಗಾತ್ರದ್ದು ಅರ್ಧ ಅಕ್ಕಿನ ಬ್ರೇಕ್ ಮಾಡಿದಾಗ ಅದರದ್ದು 5 ಸೇರಿನಷ್ಟು, ಮತ್ತು ಹೆಸರು ಕಾಳು ಅಥವಾ ಬಟಾಣಿ ಕಾಳಿನಷ್ಟು ಗಾತ್ರದ ಇದು ಅಷ್ಟು, ಮತ್ತು 8 ಸೇರಿನಷ್ಟು. ಓಕೆ, ಅವನ್ನ ಧಾತು ಅಂತ ಅಂದ್ಬಿಟ್ಟು. ಓಕೆ, ಹಾಗೆಯೇ ದೇಹದ 7 ಭಾಗಗಳು ಹಾಗೆ ಹೋಗ್ಕೊಂಡು
ಇವೆಲ್ಲ ಬೂದಿಯ ರೂಪದಲ್ಲಿ ಸಣ್ಣ ಸಣ್ಣದಾಗಿ ಆದರೆ ಅದೇ ಥರ 7 ಬೋನ್ಸ್, 4 ಹಲ್ಲುಗಳು, 4 ಹಲ್ಲುಗಳು, ಮತ್ತು 2 ಭುಜದ ಮೊಳೆಗಳು, ಮತ್ತು ಈ ಹಣೆಯ ಮೊಳೆ, ಇವು ಹಾಗೆಯೇ ಅದನ್ನು ಇವತ್ತು ಕೂಡ ನಾವು ಎಲ್ಲ ಕಡೆ ಪ್ರಿಸರ್ವ್ ಆಗಿದೆ. ಅದನ್ನು ನಾವು ಕ್ಯಾಂಡಿಗೆ ಹೋಗಿದ್ದಾಗ ದಂತದ ನಾವು ನೋಡ್ತೀವಿ. ಅದೇ ರೀತಿ ಈ ಬೋನ್ ಸ್ವಲ್ಪ ಅದು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಲೆಕ್ಕದಲ್ಲಿ ಅಲ್ಲೂ ಕೂಡ ಅದನ್ನು ನೆಲ್ಲಿಗಾಲ ಅಂತ ಅಲ್ಲಿ ಅದು ಪ್ರದರ್ಶನಕ್ಕಿದೆ, ನೋಡ್ಬೋದು ನಾವು. ಓಕೆ, ಈ ಥರ ಬೇರೆ ಬೇರೆ ಕಡೆ ಎಲ್ಲ ಇವನ್ನೆಲ್ಲ ನೋಡ್ಕೊಂಡಿದ್ದಾರೆ. ಈ ಧಾತುಗಳನ್ನು ಹೇಗೆ ಪ್ರಿಸರ್ವ್ ಮಾಡೋದು? ಈ ಧಾತುಗಳನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ ಈ ಥರ ಸ್ತೂಪಗಳನ್ನು ಕಟ್ಟಿ, ರಾಜಗಳು ಸ್ತೂಪಗಳನ್ನು ಕಟ್ತಾರೆ, ಕಟ್ಟಿ ಅದರಲ್ಲಿ ಪ್ರಿಸರ್ವ್ ಮಾಡಿರ್ತಾರೆ. ನೀವು ನನ್ನನ್ನು ಧಮ್ಮದ ರೂಪದಲ್ಲಿ ಮತ್ತು ಈ ಧಾತುಗಳ ರೂಪದಲ್ಲಿ ನನ್ನನ್ನು ನೀವು ಕಾಪಾಡಬಹುದು ಅಂತಂದ್ಬಿಟ್ಟು ಹೇಳಿರ್ತಾರೆ. ಮತ್ತು ಅದಾದಮೇಲೆ ಅದು ರಾಜರಿಗೆ ಹೇಳ್ತಾರೆ. ಅದಕ್ಕೆ ಎಲ್ಲ ಆದಮೇಲೆ ಅದನ್ನು ದೋಡ ಅಂತ ಜಗಳ ಆಗ್ತದೆ. ದೋಡ ಅಂತಕ್ಕಂಥದ್ದು ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಾದಮೇಲೆ 8 ದಿನಕ್ಕೆ ಡಿವೈಡ್ ಮಾಡ್ತಾರೆ. ಮತ್ತು ಕಸಬ ದೇವರು ಅದನ್ನು ಮತ್ತೆ ಎಲ್ಲ ಅಜಾತಶತ್ರುವಿಗೆ ಹೇಳಿ ಎಲ್ಲ ಧಾತುಗಳನ್ನು ಒಂದೇ ಕಡೆ ತರಿಸಿ ರಾಜಗೃಹದಲ್ಲಿ ಸಂಗ್ರಹಣ ಮಾಡಿ ಒಂದು ಕಡೆ ಪ್ರೆಸೆಂಟ್ ಮಾಡಿರ್ತಾರೆ. 250 ವರ್ಷಗಳ ನಂತರ ಅಶೋಕ ಬರ್ತಾನೆ. ಅಶೋಕ ಅವರು ಅವಾಗಲೇ ಹೇಳಿರ್ತಾರೆ, ಅಶೋಕ ಅವರು ಅದನ್ನು ಧಮ್ಮವನ್ನು ಎಲ್ಲ ಕಡೆ ಸ್ಟಡಿ ಮಾಡ್ತಾನೆ ಅಂತ. ಆಗ ಅಶೋಕ ಧಮ್ಮಕ್ಕೆ ಬಂದಾಗ, ಧಮ್ಮಾಶೋಕ ಆದಾಗ ಅವನು ಕೇಳ್ತಾನೆ, ಅವರ ಗುರುಗಳ್ಯಾರು ಮೊಗ್ಗಲ್ಲಿ ಬಂದೆ, ಭಗವಾನ್ ಬುದ್ಧರು ಎಷ್ಟು ಧಮ್ಮವನ್ನು ಹೇಳಿದ್ದಾರೆ ಅಂತ ಅವ್ರು ಕೇಳ್ತಾರೆ. 84,000 ಧಮ್ಮ ಕಥೆಗಳನ್ನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದರೆ ನಾನು 84,000 ವಿಹಾರಗಳನ್ನ ಕಟ್ತೀನಿ ಅಂತ ಅಂದ್ಬಿಟ್ಟು 84,000 ವಿಹಾರಗಳನ್ನ ಕಟ್ತಾನೆ. ಅಷ್ಟೇ ಅಲ್ಲ, 84,000 ಸ್ತೂಪಗಳನ್ನ ಕಟ್ತಾನೆ. 84,000 ಸ್ತೂಪಗಳನ್ನ ಕಟ್ಟಿ ಮತ್ತು ಈ ಧಾತುಗಳನ್ನು ಹಾಕಿ ಅದನ್ನು ತೆಗೆದು ಎಲ್ಲ ಸ್ತೂಪಗಳಲ್ಲೂ ಕೂಡ ಈ ಧಾತುಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಓಕೆ, ಹಾಗಾಗಿ ಈ ಸ್ತೂಪಗಳಲ್ಲಿ ನಾವು ನಮ್ಮ ಭಗವಾನ್ ಬುದ್ಧರ ಈ ರೂಪಕಾಯವನ್ನು ಕೂಡ ನಾವು ನೋಡ್ಬೋದು. ಕೇವಲ ಧಮ್ಮಕಾಯ ಅಷ್ಟೇ ಅಲ್ಲ, ರೂಪಕಾಯವನ್ನು ಕೂಡ ನಾವು ಹಾಗೆ ಸ್ತೂಪಗಳನ್ನು ಎಲ್ಲೇ ನಮಗೆ ಕಂಡು ಕೂಡ ನಾವು ಶ್ರದ್ಧೆಯಿಂದ ನಾವು ಗೌರವಿಸಬೇಕು. ಓಕೆ, ಅದಕ್ಕೆ ತನ್ನದೇ ಆದಂತಹ ಒಂದು ಇದಿದೆ. ಸ್ತೂಪನ ಹೆಂಗೆ ಕಟ್ಕೊಡೋದಿಲ್ಲ. ಓಕೆ, ಸ್ತೂಪಕ್ಕೆ ಕ್ರೈಟೀರಿಯಾಸ್ ಇದೆ ಕಟ್ಟೋದಕ್ಕೆ. ಕೆಲವರು ಹಾಗೆ ಕಟ್ಬೋದು, ಬಟ್ ಅದನ್ನು ಎಕ್ಸಾಕ್ಟಾಗಿ ಕಟ್ಟತಕ್ಕಂತಹ ರೀತಿ, ಅದಕ್ಕೆ ಒಂದೊಂದು ಮೀನಿಂಗ್ ಇದೆ. ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಈ ಕೆಳಗಡೆ ಬೇಸ್ಮೆಂಟ್ ಇದೆಯಲ್ಲ, ಅದು ಚೌಕಾಕಾರವಾಗಿರ್ತದೆ ಯಾವಾಗಲೂ. ಅದನ್ನು ಶ್ರದ್ಧಾಭೂಮಿ ಅಂತ ಹೇಳ್ತಾರೆ. ಓಕೆ, ಫುಲ್ ಸ್ಕ್ವೇರ್ ಆಗಿರ್ತದೆ. ಅದು ಈಗ ಯಾವುದೇ ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ಸ್ವಲ್ಪ ಫೌಂಡೇಶನ್ ಸಾಲಿಡ್ ಆಗಿರ್ಬೇಕು. ಓಕೆ, ಅದೇ ಥರ ಈ ಶ್ರದ್ಧಾಭೂಮಿ ನಮ್ಮ ಈ ಧಮ್ಮದಲ್ಲಿರ್ತಕ್ಕಂತಹ, ಬುದ್ಧರಲ್ಲಿರ್ತಕ್ಕಂತಹ ಶ್ರದ್ಧೆ ಅತಿ ಅಚಲವಾಗಿತ್ತು ಅಂತಂದರೆ ನಮ್ಮ ಬೆಳವಣಿಗೆ ಈಸಿ ಆಗ್ತದೆ. ಓಕೆ, ನಮಗೆ ಶ್ರದ್ಧೆ ಇಲ್ಲ ಅಂತಂದರೆ ನಾವು ಏನನ್ನೂ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಶ್ರದ್ಧಾಭೂಮಿ ಅದನ್ನು ಇಂಡಿಕೇಟ್ ಮಾಡುತ್ತೆ. ನಾವು ಬೆಳಿಗ್ಗೆ ಬಂದ ತಕ್ಷಣ ನಮ್ಮ ಶ್ರದ್ಧೆಯನ್ನು ಬೆಳೆಸಲಿಕ್ಕೆ ಏನೇನು ಮಾಡಿದ್ವಿ? ನಾವು ಭಗವಾನ್ ಬುದ್ಧರಿಗೆ ದೀಪವನ್ನು ಹಚ್ಚಿದ್ವಿ, ಧೂಪವನ್ನು ಹಚ್ಚಿದ್ವಿ, ಪುಷ್ಪಾರ್ಚನೆಯನ್ನು ಮಾಡಿದ್ವಿ. ಮತ್ತು ಬುದ್ಧ ಧಮ್ಮ ಸಂಘದ ಗುಣಗಳನ್ನು ನಾವು ಪಠನೆ ಮಾಡೋದು. ಇದರಿಂದ ನಮಗೆ ಬೋಧೆ ಬಂದ್ಬಿಡುತ್ತೆ ಅಂತ ಅಂತಲ್ಲ, ಆದರೆ ನಮಗೆ ಬುದ್ಧರ ಗುಣಗಳು, ಧಮ್ಮದ ಗುಣಗಳನ್ನು, ಸಂಘದ ಗುಣಗಳನ್ನು ನಾವು ಹೇಳ್ತಾ ಇರೋದ್ರಿಂದ ನಮಗೆ ಬುದ್ಧ ಧಮ್ಮ ಸಂಘದ ಮೇಲೆ ಶ್ರದ್ಧೆ ಜಾಸ್ತಿ ಆಗುತ್ತೆ. ಯಾಕೆ ಶ್ರದ್ಧೆ ಜಾಸ್ತಿ ಆಗುತ್ತೆ? ಆ ಗುಣಗಳನ್ನು ಪಠನ ಮಾಡ್ತಾ ಮಾಡ್ತಾ ನಾವು ಫಸ್ಟು ಅದನ್ನು ಕಲ್ತ್ಕೋತೀವಿ. ಅದಾದಮೇಲೆ ಅದರ ಅರ್ಥವನ್ನು ತಿಳ್ಕೊತೀವಿ. ಆ ಅರ್ಥವನ್ನು ತಿಳ್ಕೊಂಡ ನಂತರ ಅದನ್ನು ಪಾಲನೆ ಮಾಡಲಿಕ್ಕೆ ನಾವು ಕೂಡ ಆ ಗುಣಗಳನ್ನು ನಮ್ಮಲ್ಲಿ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ನಮ್ಮಲ್ಲಿ ಬುದ್ಧ ಧಮ್ಮ ಸಂಘದ ಗುಣಗಳನ್ನು ಯಾವಾಗ ನಾವು ಪಠನ ಮಾಡ್ತೀವೋ ಅಥವಾ ಬುದ್ಧರಿಗೆ ದೀಪ ಧೂಪವನ್ನು ಹಚ್ಚೋದ್ರ ಮೂಲಕ ಶ್ರದ್ಧೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಈ ಸ್ಕ್ವೇರ್ ಕೆಳಗಡೆದು 4 ಇದು ಇರ್ತದಲ್ಲ, ಅಂದರೆ ಸ್ಕ್ವೇರ್ ಆಕಾರದಲ್ಲಿರ್ತದೆ, ಅದನ್ನು ಶ್ರದ್ಧಾಭೂಮಿ ಅಂತ ಅಂದ್ಬಿಟ್ಟು ಕರೀತಾರೆ. ಓಕೆ, ಅದಾದಮೇಲೆ ಎರಡನೇದು 3 ರಿಂಗ್ಸ್ ಇರುತ್ತೆ. ರಿಂಗ್ಸ್ ಥರ ಬರುತ್ತೆ ಕೆಳಗಡೆ. ಓಕೆ, ಅದನ್ನು ಧಮ್ಮ ಸೋಪಾನ ಅಂತಂತ ಹೇಳ್ತಾರೆ. ಧಮ್ಮ ಸೋಪಾನ ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಸ್ತೂಪಗಳಲ್ಲಿ ಅಬ್ಸರ್ವ್ ಮಾಡಿ. ಈ ಮಹಾಬೋಧಿ ಸ್ತೂಪಗಳು ಹೋದರೆ ನಿಮಗೆ ಎಕ್ಸಾಕ್ಟಾಗಿ ಕಟ್ಟಿರ್ತಾರೆ.
ಲುಂಬಿಣಿಗೆ ನಾವು ಒಂದ್ಸಲ ಸ್ತೂಪದ ಇದಕ್ಕೆ ನಮ್ಮ ಬೆಸ್ಟ್ ಸಂಸ್ಥೆಯಿಂದ ಎಲ್ಲ ಒಟ್ಟಿಗೆ ಹೋಗಿದ್ವಿ. ಭಗವಂತ ಬುದ್ಧರ ಧಾತು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಲ್ಲಿ ಹೋದಾಗ ಅಂದರೆ ಸ್ತೂಪಗಳ ಹತ್ರ ಹೋದಾಗ ನಮಗೆ ಅದು ಎಕ್ಸಾಕ್ಟ್ ಪಿಕ್ಚರ್ ಸಿಗುತ್ತೆ. ಓಕೆ, ಅದರಲ್ಲಿ 3 ರಿಂಗ್ಸ್ ಕಾಂಕ್ರೀಟಲ್ಲಿ ಬರ್ತದ್ದು, 3 ರಿಂಗ್ಸ್ ಉದ್ದಕ್ಕೆ ಇರುತ್ತೆ. ಓಕೆ, ಅದು ಏನು ಇಂಡಿಕೇಟ್ ಮಾಡುತ್ತೆ? 3 ರಿಂಗ್ಸು ಭಗವಂತ ಬುದ್ಧರ ಧಮ್ಮವನ್ನು ಇಂಡಿಕೇಟ್ ಮಾಡುತ್ತೆ. ಏನು ಧಮ್ಮ? ಶೀಲ, ಸಮಾಧಿ, ಪ್ರಜ್ಞೆ, ಅಥವಾ ದಾನ, ಶೀಲ, ಭಾವ. ಓಕೆ, ಇದು 3 ಅಂದರೆ ಧಮ್ಮವನ್ನು ಬ್ರಾಡಾಗಿ ಕ್ಲಾಸಿಫೈ ಮಾಡಿದ್ರೆ ಶೀಲ, ಸಮಾಧಿ, ಪ್ರಜ್ಞೆ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಯಾಕೆ? ಶೀಲ ಬೇಸಿಕ್ ಫೌಂಡೇಶನ್, ಧಮ್ಮದ ಫೌಂಡೇಶನ್ನು ಶೀಲನೇ. ಶೀಲ ಸ್ಟ್ರಾಂಗ್ ಆಗಿಲ್ಲದೆ ನಿಮ್ಮ ಧಮ್ಮದಲ್ಲಿ ಬೆಳವಣಿಗೆ ಸಾಧ್ಯನೇ ಇಲ್ಲ. ನಾವು ಶೀಲವನ್ನು ಕಾಪಾಡಿಕೊಳ್ಳಿಲ್ಲ ಅಂದರೆ ಧಮ್ಮದಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ನಮ್ಮ ಶೀಲ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನಮ್ಮ ಧರ್ಮದ ಬೆಳವಣಿಗೆ ಸಾಧ್ಯ. ಅದೇ ಬುದ್ಧ ಧರ್ಮದ ಬೇಸಿಕ್ ಫೌಂಡೇಶನ್. ಓಕೆ, ಒಂದು ಸಲ ನಾವು ಶೀಲವನ್ನು ಸ್ಟ್ರಾಂಗ್ ಮಾಡ್ತಾ ಅಂತಂದರೆ ನಮ್ಮ ನಡವಳಿಕೆಗಳನ್ನು ನಮ್ಮ ನಡತೆಯನ್ನು ಸ್ಟ್ರಾಂಗ್ ಮಾಡ್ತಾ ಅಂತಂದರೆ ಸಮಾಧಿ, ಆ ಶೀಲಗಳನ್ನು ನಾವು ಹೇಗೆ ಬೆಳೆಸಬೇಕು ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಎಲ್ಲವನ್ನು ಒಟ್ಟಾಗಿ. ಓಕೆ, ಸಮಾಧಿ ಅಂತಂದರೆ ನಮ್ಮ ಮನಸ್ಸಿನ ಚಿತ್ತಗಳನ್ನು ಒಂದು ಕಡೆ ಸೇರಿಸ್ತಕ್ಕಂಥದ್ದು. ಓಕೆ, ಯಾಕೆ ಒಂದು ಕಡೆ ಸೇರಿಸ್ತಕ್ಕಂಥದ್ದು? ಯಾವಾಗ ನಮ್ಮ ಮನಸ್ಸುಗಳು ಈ ಒಡೆದಂತಹ ಚಿತ್ತಗಳು ಒಂದು ಕಡೆಗೆ ಸೇರುತ್ತೋ ಆಗ ನಮ್ಮಲ್ಲಿ ಜಾಗೃತ ಭಾವ ಮತ್ತು ಏಕಾಗ್ರ ಭಾವ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗ ನಮ್ಮಲ್ಲಿ ಏಕಾಗ್ರ ಭಾವ ಜಾಸ್ತಿ ಆಗ್ತದೋ ಆಗ ನಾವು ಸತ್ಯಕ್ಕನುಸಾರವಾಗಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಹೇಗಿದೆಯೋ ಹಾಗೆ ನೋಡಲಿಕ್ಕೆ. ಅದು ನಮ್ಮ ಪ್ರಜ್ಞೆಯನ್ನು ಬೆಳೆಸುತ್ತೇವೆ. ಮೊದಲನೇದು ಪ್ರಜ್ಞೆ. ಓಕೆ, ಅದನ್ನು ಬೆಳೆಸಬೇಕು ಅಂತಂದರೆ ನಮ್ಮ ಪ್ರಜ್ಞೆಯನ್ನು ಬೆಳೆಸಬೇಕು ಅಂತಂತಂದರೆ ನಾವು ಪ್ರಜ್ಞೆ ಅಂತಂದರೆ ಏನು? ಮೊದಲನೇದು ಪ್ರಜ್ಞೆ ಅಂದರೆ ಜಾಗೃತ ಭಾವ. ಯಾವುದರ ಮೇಲೆ ಜಾಗೃತೆ? ಪ್ರಜ್ಞೆ ಅಂತಂತಂದರೆ ನಾವು ಸತ್ಯಕ್ಕನುಸಾರವಾಗಿ ನೋಡ್ತಕ್ಕಂತಹ ಕೆಪಾಸಿಟಿಯನ್ನು ಪ್ರಜ್ಞೆ ಅಂತ ಹೇಳ್ತೀವಿ. ಪ್ರಜ್ಞೆ ಅಂತಂದರೆ ಎಲ್ಲರೂ ಪ್ರಜ್ಞಾವಂತರಲ್ಲ. PhD ಹೋಲ್ಡರ್ಸ್ ಎಲ್ಲರೂ ಪ್ರಜ್ಞಾವಂತ ಅಂತ ಹೇಳ್ತಾರೆ. ನಾವು ಏನು ಓದಿ ಕಲಿತೀವಿ, ಅಭ್ಯಾಸ ಮಾಡಿ ಕಲಿತೀವಿ, ಅಥವಾ ಕೇಳಿ ಕಲಿತೀವಲ್ಲ, ಅದ್ಯಾವುದು ಕೂಡ ನಾವು ಸತ್ಯಕ್ಕನುಸಾರವಾಗಿ ನೋಡೋದಿಲ್ಲ. ಅದು ಒಂದು ಪಾರ್ಟ್ ಅಷ್ಟೇ. ಅದನ್ನು ನಾವು ನಮ್ಮ ಇಂಟೆಲೆಕ್ಚುಯಲ್ ಇದನ್ನು ಯೂಸ್ ಮಾಡಿಕೊಂಡು ನಾವು ಬುದ್ಧಿವಂತರಾಗ್ಬೋದು, ಡಿಗ್ರಿ ಪಡ್ಕೊಳ್ಬೋದು. ಆದರೆ ಪ್ರಜ್ಞೆ ಅಂತಂದರೆ ನಾವು ಯಾವಾಗ ಸತ್ಯಕ್ಕನುಸಾರವಾಗಿ ನೋಡ್ತೀವೋ, ಎಲ್ಲ ವಸ್ತುಸ್ಥಿತಿಗಳನ್ನು, ಮನಸ್ಸಿನ ಸ್ಥಿತಿಗಳನ್ನು ಸತ್ಯಕ್ಕನುಸಾರವಾಗಿ ನೋಡಲಿಕ್ಕೆ ಅಭ್ಯಾಸ ಮಾಡ್ತೀವೋ ಅದು ಪ್ರಜ್ಞೆ. ಕುಶಲವನ್ನು ಕುಶಲ ಅಂತ ನೋಡ್ತಕ್ಕಂಥದ್ದು, ಅಕುಶಲವನ್ನು ಅಕುಶಲ ಅಂತ ನೋಡ್ತಕ್ಕಂಥದ್ದು. ಓಕೆ, ಅದು ನಿಜವಾದ ಪ್ರಜ್ಞೆ. ಹುಟ್ಟು ಸಾವು, ಅದಕ್ಕೆ ಕಾರ್ಯಕಾರಣ ಸಂಬಂಧಗಳೇನು, ಎಲ್ಲ ಒಂದು ಹುಲ್ಲು ಅಳಗಾಡಬೇಕು ಅಂತಂದ್ರೂ ಕೂಡ ಅದಕ್ಕೆ ಒಂದು ಕಾರಣ ಇರ್ತದೆ. ಆ ಕಾರ್ಯಕಾರಣ ಸಂಬಂಧಗಳನ್ನು ಯಥಾರ್ಥವಾಗಿ ನೋಡ್ತಕ್ಕಂಥದ್ದು ಪ್ರಜ್ಞೆ. ಕೇವಲ ನೋಡ್ತಕ್ಕಂಥದ್ದಲ್ಲ, ಅದನ್ನು ನಮ್ಮ ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು ಪ್ರಜ್ಞೆ. ಓಕೆ, ಮತ್ತು 4 ಅರಿಯ ಸತ್ಯಗಳನ್ನು ಎಕ್ಸಾಕ್ಟಾಗಿ ನಾವು ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು ಪ್ರಜ್ಞೆ. ಹಾಗೆ ಪಟಿಚ್ಛ ಸಮಪಾದವನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪ್ರಜ್ಞೆ. ಮತ್ತು ಕಮ್ಮ ಮತ್ತು ಕಮ್ಮ ವಿಪಾಕವನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪ್ರಜ್ಞೆ. ಕಮ್ಮ ಅಂತಂದರೆ ಏನು? ಕಮ್ಮ ಅಂತಂದರೆ ಕ್ರಿಯೆ. ಯಾವ ಕ್ರಿಯೆ? ಎಲ್ಲ ಕ್ರಿಯೆಗಳು ಕೂಡ ಕಮ್ಮ ಆಗ್ತಾವ. ನಾವು ಹೋಗ್ತಾ ಇರ್ತೀವಿ, ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಇರುವೆ ಕೆಳಗಡೆ ಸಿಕ್ಕಾಕೊಂಡ್ಬಿಡ್ತದೆ, ತೊಳ್ಕೊಂಡು ಹೋಗ್ಬಿಡ್ತೀವಿ. ಅದು ಕೆಲಸನೇ ಅಲ್ವಾ? ಆಗೋಯ್ತು. ಅದು ಕಮ್ಮ ಆಗುತ್ತಾ? ಭಗವಾನ್ ಬುದ್ಧರ ಇದರಲ್ಲಿ ಕಮ್ಮ ಅಂದರೆ ಇಂಟೆನ್ಷನಲ್ ಓಕೆ, ಇಂಟೆನ್ಷನಲ್ ಓಕೆ, ವೊಲಿಷನ್. ಓಕೆ, ನಮ್ಮಲ್ಲಿ ಇಚ್ಛೆ ಇದ್ದು ಅದನ್ನು ಮಾಡಿದ್ರೆ ಅದು ಕಮ್ಮ ಆಗುತ್ತೆ. ಓಕೆ, ಇಲ್ಲ ಅಂತಂದರೆ ಎಷ್ಟೊಂದು ಕೆಲಸಗಳನ್ನ ನಾವು ದಿನನಿತ್ಯ ಮಾಡ್ತಾ ಇರ್ತೀವಿ, ಎಲ್ಲವೂ ಕೂಡ ಕಮ್ಮ ಆಗಲ್ಲ. ಓಕೆ, ಇಚ್ಛಾಪೂರ್ವಕವಾಗಿ ನಾವೇನಾದರೂ ಮಾಡಿದ್ರೆ ಅದು ಫ್ಯೂಯಲ್ ಆಗಿ, ಕಮ್ಮವಾಗಿ, ಇಂಧನವಾಗಿ ಉಳ್ಕೊಳ್ಳುತ್ತೆ. ಓಕೆ,
ಈ ಧಮ್ಮ ಸೋಪಾನದಲ್ಲಿ ಈ 3 ರಿಂಗ್ಸ್ ಅದನ್ನು ಇಂಡಿಕೇಟ್ ಮಾಡುತ್ತೆ. ಶೀಲ, ಸಮಾಧಿ, ಪ್ರಜ್ಞೆ. ಶೀಲ ಅಂದರೆ ನಮ್ಮ ನಡವಳಿಕೆ, ಸಮಾಧಿ ಅಂತಂದರೆ ಮನಸ್ಸಿನ ಏಕಾಗ್ರ ಭಾವ, ಜಾಗೃತ ಮತ್ತು ಏಕಾಗ್ರ ಭಾವ, ಮತ್ತು ಪ್ರಜ್ಞೆ ಅಂದರೆ ನಮ್ಮ ಸತ್ಯಕ್ಕನುಸಾರವಾಗಿ ನೋಡ್ತಕ್ಕಂತಹ ಕೆಪಾಸಿಟಿ. ಇವನ್ನ ಇಂಡಿಕೇಟ್ ಮಾಡುತ್ತೆ ಯಾವುದು? ಧಮ್ಮ ಸೋಪಾನ ಅಂತ. ಮೊದಲನೇದು ಶ್ರದ್ಧಾಭೂಮಿ, ಎರಡನೇದು ಧಮ್ಮ ಸೋಪಾನ. ಓಕೆ, ಮೂರನೇದು ಗೋಲಾಕಾರವಾಗಿರ್ತದೆ, ಒಂಥರ ಡೂಮ್ ಥರ ಇರ್ತದೆ. ಓಕೆ, ದೊಡ್ಡದಾಗಿರ್ತದೆ ಯೂಶುವಲಿ ಗೋಳಾಕಾರವಾಗಿ. ಅದನ್ನೇನಂತ ಕರೀತಾರೆ? ಅದನ್ನು ಧಾತು ಗರ್ಭ ಅಂತ ಅಂದ್ಬಿಟ್ಟು ಕರೀತಾರೆ. ಧಾತು ಗರ್ಭ ಅಂತ ಅಂದ್ಬಿಟ್ಟು ಕರೀತಾರೆ. ಅದು ತುಂಬ ದೊಡ್ಡದಾಗಿರ್ತದೆ. ಅದರಲ್ಲಿ ಏನಿರ್ತಾರೆ? ಅದರಲ್ಲಿ ಬುದ್ಧರ ಧಾತುಗಳನ್ನ ಇಡ್ಬೋದು, ಮತ್ತು 84,000 ಬುದ್ಧರ ಏನು ಡಿಸ್ಕೋರ್ಸಸ್ ಇದ್ದಾವೆ, ಸುಸ್ತಗಳಿದಾವಲ್ಲ, ಅವೆಲ್ಲವನ್ನು ಕೂಡ ಈ ಧಾತು ಗರ್ಭದಲ್ಲಿ ಇರ್ತಕ್ಕಂಥದ್ದು. ಮತ್ತು 84,000 ಧಮ್ಮಕಂದಗಳು ಅಂತ ಹೇಳಿದ್ನಲ್ಲ, 84,000ದಲ್ಲಿ ಯಾವ್ಯಾವುದಿದೆ? 82,000 ಭಗವಾನ್ ಬುದ್ಧರೇ ಅವರ ಶ್ರೀಮುಖದಿಂದ ಹೇಳಿದ್ದು, ಅವರ ಬಾಯಿಂದ. ಇನ್ನು 2,000 ಅವರ ಶಿಷ್ಯರು ಹೇಳಿದ್ದು. ಅದನ್ನು ಭಗವಾನ್ ಬುದ್ಧರು ಅನುಮೋದನೆ ಮಾಡ್ತಾರೆ, ಹೌದು ಇದು ಸರಿ ಅಂತ ಅಂದ್ಬಿಟ್ಟು. ಹಾಗಾಗಿ ಅದು ಭಗವಾನ್ ಬುದ್ಧರ ಉಪದೇಶಗಳಾಗ್ತವೆ. ಈ 84,000ದಲ್ಲಿ 21,000 ವಿನಯ ಪೀಠಕದಲ್ಲಿದೆ. ಅದು ತ್ರಿಪೀಠಕಗಳನ್ನು 3 ಬಾಸ್ಕೆಟ್ ಆಗಿ ಡಿವೈಡ್ ಮಾಡ್ತೀವಿ. ಮೊದಲನೇದು ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿಧಮ್ಮ ಪೀಠಕ. ವಿನಯ ಪೀಠಕ ಅಂತಂತಂದರೆ ನಮ್ಮ ಬಿಕ್ಕುಗಳಿಗಿರ್ತಕ್ಕಂತಹ 227 ನಿಯಮಗಳು. ಅದರದ್ದೇ ಹೆಚ್ಚು ಕಡಿಮೆ 21,000 ಧಮ್ಮಕಂದಗಳಿದ್ದಾವೆ. ಮತ್ತು ಸುತ್ತ ಪೀಠಕದಲ್ಲಿ 21,000 ಧಮ್ಮಕಂದಗಳಿದ್ದಾವೆ. ಹಾಗೆಯೇ ಅಭಿಧಮ್ಮ ಪೀಠಕದಲ್ಲಿ 42,000 ಧಮ್ಮಕಂದಗಳಿದ್ದಾವೆ. ಓಕೆ, ಈ ಎಲ್ಲ ತ್ರಿಪೀಠಕಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಈ ಧಾತು ಗರ್ಭದಲ್ಲಿ ಇರ್ತಾರೆ. ಧಾತುಗಳನ್ನು ಇಡ್ತಾರೆ, ಹಾಗೆ ತ್ರಿಪೀಠಕಗಳನ್ನ ಇಡ್ತಾರೆ, ಮತ್ತು ಭಗವಾನ್ ಬುದ್ಧರ ಮೂರ್ತಿಗಳನ್ನೆಲ್ಲ ಅಲ್ಲಿ ಇಡ್ಬೋದು. ಓಕೆ, ಯಾವುದಾದ್ರೂ ಇವಾಗ ಒಂದು ಮನೆಯಲ್ಲಿ ಏನಾದ್ರು ಒಡೆದೋಗಿತ್ತು ಅಂತ ಅಂದ್ಕೊಳ್ಳಿ, ಭಗವಾನ್ ಬುದ್ಧರ ಮೂರ್ತಿಗೆ ಡ್ಯಾಮೇಜ್ ಆಗಿದೆ ಅಂತ ಅಂದ್ಕೊಳ್ಳಿ. ಎಲ್ಲ ಡ್ಯಾಮೇಜ್ ಆದ ದೇವರುಗಳನ್ನೆಲ್ಲ ಹೋಗಿ ಎಳೆ ಬರುತ್ತಾ ಇರ್ತಾರೆ. ಭಗವಾನ್ ಬುದ್ಧರ ಮೂರ್ತಿಗಳು ಏನಾದರೂ ಆಯಿತು ಅಂತಂದರೆ ಧಾತು ಗರ್ಭಕ್ಕೆ ಡೊನೇಟ್ ಮಾಡಿ, ಅದನ್ನು ಎಲ್ಲಿ ಸ್ತೂಪ ಕಟ್ತಾರೆ ಅಲ್ಲಿ ಡೊನೇಟ್ ಮಾಡಿ ಅದನ್ನು ಅಲ್ಲಿ ಇಡಬೇಕು. ಓಕೆ, ಅದ್ರ ಮೇಲೆ ಗೌರವ ಭಾವದಿಂದ ಇಡಬೇಕು, ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ. ಓಕೆ, ಈ ಧಾತು ಗರ್ಭದಲ್ಲಿ ಈ ಥರ ತ್ರಿಪೀಠಕಗಳನ್ನ ಮತ್ತು ಭಗವಾನ್ ಬುದ್ಧರ ಮೂರ್ತಿಗಳನ್ನ ಮತ್ತು ಅವರ ಧಾತುಗಳನ್ನ ಇಡ್ತಕ್ಕಂಥ ಸ್ಥಳ. ಹಾಗೆ 4ನೇದು ಚತುರ್ಮುಖ ಧಾತು ಭಂಡಾರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಚತುರ್ಮುಖ ಧಾತು ಭಂಡಾರ ಏನು? ಚತುರ್ಮುಖ ಧಾತು ಭಂಡಾರ ಅಂದರೆ 4ನೇದು ಹೆಂಗಿರುತ್ತೆ? ಫಸ್ಟ್ ಗೋಲಾಕಾರ ಆದಮೇಲೆ ಅದ್ರ ಮೇಲೆ ಒಂದು ಸ್ಕ್ವೇರ್ ಟೈಪ್ ಇರ್ತದೆ. ಚತುರ್ಮುಖ ಧಾತು ಭಂಡಾರ. ಚತುರ್ಮುಖ ಅಂತಂದರೆ 4 ಕಡೆ ಇರ್ತಕ್ಕಂತಹ ಮುಖಗಳು, ಅದರಲ್ಲಿ ಧಾತು ಭಂಡಾರ. ಯಾವ ಧಾತುನ ಇರ್ತಾರೆ ಇಲ್ಲಿ? ಇದೇನು ಇಂಡಿಕೇಟ್ ಮಾಡ್ತದೆ? 4 ಅರಿಯ ಸತ್ಯಗಳು. 4 ಅರಿಯ ಸತ್ಯಗಳೇನಿದಾವಲ್ಲ ಅದನ್ನು ಈ ಚತುರ್ಮುಖ ಧಾತು ಭಂಡಾರ ಇಂಡಿಕೇಟ್ ಮಾಡ್ತದೆ. ಓಕೆ, ಯಾವ್ಯಾವುದು ಅರಿಯ ಸತ್ಯಗಳು? ದುಃಖ ಸತ್ಯ, ದುಃಖ ಸಮುದಯ ಸತ್ಯ, ದುಃಖ ನಿರೋಧ ಸತ್ಯ, ದುಃಖ ನಿರೋಧಗಾಮಿನಿ ಪಟಿಪದ ಅರಿಯ ಸತ್ಯ. ಅಲ್ವಾ? ಮೊದಲ ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ, ಅದನ್ನು ತೆಗೆದರೆ ಸುಖ ಸಿಗುತ್ತೆ. ಆ ಸುಖದ ಮಾರ್ಗ ಅರಿಯ ಅಷ್ಟಾಂಗಿಕ ಮಾರ್ಗ. ಈ ಚತುರ್ಮುಖ ಧಾತು ಭಂಡಾರದಲ್ಲಿ ಈ 4 ಅರಿಯ ಸತ್ಯಗಳನ್ನು ಅದು ಇಂಡಿಕೇಟ್ ಮಾಡುತ್ತೆ. ಓಕೆ, ಅದ್ರ ನೆಕ್ಸ್ಟು ಅದು ಸ್ವಲ್ಪ ಸಣ್ಣದು ಡೂಮ್ ಥರ ಇರ್ತದೆ. ಓಕೆ, ಆ ಸಣ್ಣ ಡೂಮ್ ಥರ ಇರ್ತಕ್ಕಂಥದ್ದನ್ನು ಅದೇನು ಇಂಡಿಕೇಟ್ ಮಾಡ್ತದೆ ಅಂತಂದರೆ, ಯಾವಾಗ ಈ ಫಸ್ಟು ಶ್ರದ್ಧೆ ಬೆಳೆಸಿದ್ವಿ, ಅದಾದಮೇಲೆ ಶೀಲ ಸಮಾಧಿ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಧಾತುಗಳು, ಭಗವಾನ್ ಬುದ್ಧರ ಧಾತುಗಳಾದಮೇಲೆ 4 ಅರಿಯ ಸತ್ಯಗಳನ್ನು ನಾವು ಇಂಡಿಕೇಟ್ ಮಾಡ್ತಲ್ಲ, ಅದು ಬೆಳವಣಿಗೆಗಳನ್ನು, ನಮ್ಮ ಅರಿಯ ಸತ್ಯಗಳನ್ನು ನಾವು ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗ್ತದೆ? ಅಲ್ಲಿ ಧಮ್ಮದ ಅರಿವು ಸ್ಟಾರ್ಟ್ ಆಗುತ್ತೆ ನಮಗೆ. ಈ ಧಮ್ಮದ ಅವಬೋಧ ಅಂತ ಕರೀತಾರೆ. ಅದನ್ನು ಸ್ವಲ್ಪ ಚಿಕ್ಕದಾಗಿರ್ತದೆ ಅದು. ಅದನ್ನು ಧಮ್ಮ ಅವಬೋಧ ಅಂತ ಹೇಳ್ತಾರೆ. ಅದು ಅಲ್ಲಿ ಧಮ್ಮದ ಅರಿವು ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡ್ತದೆ. ಯಾವುದು ಧಮ್ಮದ ಅರಿವು?
4 ಅರಿಯ ಸತ್ಯಗಳ ಅನುಭವ ಬರ್ತದಲ್ಲ, ಅದು ಧಮ್ಮದ ಅರಿವು. ಅದನ್ನು ಅದು ಇಂಡಿಕೇಟ್ ಮಾಡ್ತದೆ. ಅದಾದಮೇಲೆ ಮತ್ತೆ ಗೋಪುರ ಬರ್ತದೆ, ಹಿಂಗಿರುತ್ತೆ ಗೋಪುರ. ಅದರಲ್ಲಿ ರಿಂಗ್ಸ್ ಇರುತ್ತೆ. ಎಷ್ಟು ರಿಂಗ್ಸ್ ಇರುತ್ತೆ? ಒಂದೊಂದು ಸ್ತೂಪದಲ್ಲಿ ಒಂದೊಂದು ಥರ ಇರುತ್ತೆ. ಬಿಡಿ ಸರ್, ಅದು ಹೆಂಗೆ ನೆನಪಿಡೋದು? ಹೌದು, ಒಂದೊಂದು ಸ್ತೂಪದಲ್ಲಿ ಒಂದೊಂದು ಥರನೇ ಇರ್ತದೆ. ಕೆಲವರು ಮೈನ್ಯೂಟ್ ಡೀಟೇಲ್ಸನ್ನು ಅದರಲ್ಲಿ ಹಾಕಿರ್ತಾರೆ. ಈಗ ನಾನು ಇಲ್ಲಿ ಹೇಳ್ದಲ್ಲ, ಈ ಚತುರ್ಮುಖ ಧಾತು ಭಂಡಾರ, ಅದನ್ನು ಸ್ಕ್ವೇರ್ ಟೈಪ್ ಇರ್ತದಲ್ಲ, ಅದನ್ನು 4 ಸ್ಟೆಪ್ನಲ್ಲಿ ಮಾಡ್ತಾರೆ. ಅದೇ ಥರ ಈ ಧಮ್ಮಸಂಪನ್ನಲ್ಲಿ 3 ರಿಂಗ್ಸ್ ಇದೆಯಲ್ಲ, ಅದನ್ನು ಪ್ರತಿಯೊಂದೂ ಕೂಡ ಅದ್ರ ಮೇಲೆ ಕೆತ್ತನೆ ಮಾಡ್ತಾರೆ. ಆ ಥರ ಇನ್ನೂ ಮೈನ್ಯೂಟ್ ಡೀಟೇಲ್ಸನ್ನು ಕೂಡ ಮಾಡ್ತಕ್ಕಂಥ ಸ್ತೂಪಗಳಿದ್ದಾವೆ. ಅವು ಯೂಶ್ವಲಿ ಈ ಬರ್ಮಾಗೆ ಹೋದರೆ ಪಗೋಡ ಸಿಸ್ಟಮಲ್ಲಿ ಅಲ್ಲೆಲ್ಲ ಸ್ವಲ್ಪ ಕಾಮನ್ ಕಾಣ್ತದೆ. ಇವನ್ ಇದರಲ್ಲೂ ಕೂಡ ನಮ್ಮ ಶ್ರೀಲಂಕಾದಲ್ಲಿ ಹೆಚ್ಚಿನ ಭಾಗ ಅಂದರೆ 8 ರಿಂಗ್ಸ್ ಇರ್ತಕ್ಕಂಥದ್ದೇ ಜಾಸ್ತಿ ಇರೋದು. ಓಕೆ, ಕೆಲವೊಮ್ಮೆ 16 ರಿಂಗ್ಸ್ ಕೂಡ ಇರ್ತದೆ. ಈ ಕಡೆ ನಾನು ಗೋಪುರ ಅಂತ ಹೇಳಿದ್ನಲ್ಲ, ಅದರಲ್ಲಿ 8 ರಿಂಗ್ಸ್ ಕಾಮನ್ ಆಗಿರುತ್ತೆ. 8 ರಿಂಗ್ಸ್ ಏನು ಇದು ಮಾಡುತ್ತೆ? ಅರಿಯ ಅಷ್ಟಾಂಗಿಕ ಮಾರ್ಗ. ನಮ್ಮನ್ನ ಬೋಧಿ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯಾವ ಮಾರ್ಗ? ಅರಿಯ ಅಷ್ಟಾಂಗಿಕ ಮಾರ್ಗ. ಓಕೆ, ಅದು ಅರಿಯ ಅಷ್ಟಾಂಗಿಕ ಮಾರ್ಗವನ್ನು ನಾವು ಅಭ್ಯಾಸ ಮಾಡಬೇಕು ಅಂತಂತಂದರೆ ಏನು ಮಾಡಬೇಕು? ಕುಶಲವನ್ನು ಜಾಸ್ತಿ ಮಾಡಬೇಕು, ಅಕುಶಲವನ್ನು ಕಡಿಮೆ ಮಾಡಬೇಕು. ಓಕೆ, ಹಾಗಾದರೆ ಅದನ್ನು ಮಾಡಬೇಕು ಅಂತಂದರೆ ಫಸ್ಟು ಅದಕ್ಕಿಂತ ಮುಂಚೆ ನಮ್ಮ ಮನಸ್ಸನ್ನು ನಾವು ಏನು ಮಾಡಬೇಕು? ಶಾಂತ ಮಾಡಬೇಕು. ಶ್ರದ್ಧೆ ಇರಬೇಕು. ಶ್ರದ್ಧೆ ಆದಮೇಲೆ ನಮ್ಮ ಮನಸ್ಸನ್ನು ಶಾಂತ ಮಾಡ್ತಕ್ಕಂಥದ್ದೇನು? ಧ್ಯಾನ. ಧ್ಯಾನದಿಂದ ನಾವು ನಮ್ಮ ಮನಸ್ಸನ್ನು ಪ್ರಶಾಂತ ಮಾಡ್ತಾ 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 ನಮಗೆ ಏನು ಗೊತ್ತಾಗ್ತದೆ? ಚೇತಸಿಕಗಳ ಅನುಭವ ಗೊತ್ತಾಗ್ತಾ ಹೋಗ್ತದೆ. ಓಕೆ, ಎಷ್ಟು ಚೇತಸಿಕಗಳಿದ್ದಾವೆ? ಚೇತಸಿಕಗಳು 52. ಚೇತಸಿಕಗಳು ಬೇಸ್, ಅದಾದಮೇಲೆ ಚಿತ್ತಗಳು. 4-5 ಚೇತಸಿಕಗಳು ಸೇರಿ ಚಿತ್ತಗಳನ್ನ ಮಾಡ್ತವೆ. ಓಕೆ, ಚೇತಸಿಕಗಳ ಲೆವೆಲ್ಗೆ ನಾವು ಹೋಗಬೇಕು. ಅದನ್ನು ಎಕ್ಸಾಕ್ಟಾಗಿ ಯಾವ ಅದರಲ್ಲಿ 3 ಡಿವೈಡ್ ಮಾಡ್ತೀವಿ. 52 ಚೇತಸಿಕಗಳಿದ್ದಾವೆ, ಅವನ್ನ 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಕುಶಲ, ಅಕುಶಲ ಮತ್ತು ಕುಶಲವೂ ಅಲ್ಲದ ಅಕುಶಲವೂ ಅಲ್ಲದ ಚೇತಸಿಕಗಳು. ಕುಶಲ ಎಷ್ಟಿದ್ದಾವೆ? 25 ಕುಶಲ ಚೇತಸಿಕಗಳಿದ್ದಾವೆ. ಅಕುಶಲ ಚೇತಸಿಕಗಳು ಎಷ್ಟಿದ್ದಾವೆ? 13 ಅಕುಶಲ ಚೇತಸಿಕಗಳಿದ್ದಾವೆ. ಹಾಗೆಯೇ ಅಭ್ಯಂಗತ ಕುಶಲವೂ ಅಲ್ಲದ ಅಕುಶಲವೂ ಅಲ್ಲದ ಚೇತಸಿಕಗಳು 13 ಇದ್ದಾವೆ. ಓಕೆ, 25 ಕುಶಲ ಇದ್ದಾವೆ. ನಾವು 25 ಬಿಟ್ಟು 13 ಕಡೆಗೆ ನಮ್ಮ ಮನಸ್ಸನ್ನು ಜಾಸ್ತಿ ತಗೊಂಡು ಹೋಗ್ತೀವಿ ಅಲ್ವಾ? ಸೊ ನಾವು ಧ್ಯಾನವನ್ನು ಜಾಸ್ತಿ ಮಾಡ್ತಾ ಮಾಡ್ತಾ ಯಾವಾಗ ಕುಶಲ ಮತ್ತು ಅಕುಶಲವನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೋ ಆಗ ಕುಶಲವನ್ನು ಜಾಸ್ತಿ ಮಾಡ್ತೀವಿ. ಈ ಅಭ್ಯಂಗತ ಇದಾವಲ್ಲ, ಇವು ಯಾವಾಗ ನಮ್ಮ ಕುಶಲ ಜಾಸ್ತಿ ಆಗ್ತದೆ, ಇವು ಯಾವಾಗಲೂ ಕೂಡ ಈ ನ್ಯೂಟ್ರಲ್ ಇದಾವಲ್ಲ, ಯಾವ ಚೇತಸಿಕ ನಮ್ಮಲ್ಲಿ ಜಾಸ್ತಿ ಇರ್ತದೆ ಅದರ ಕಡೆಗೆ ವಾಲ್ತಾ ಆಗ್ತದೆ. ಈ 13 ಕೂಡ ನಮ್ಮಲ್ಲಿ ಕುಶಲ ಜಾಸ್ತಿ ಆಯಿತು ಅಂದರೆ ಆ 13 ಕೂಡ ಕುಶಲ ಚೇತಸಿಕಗಳೇ ಆಗ್ತವೆ. ಸೊ 25 + 13 38 ಕುಶಲ ಚೇತಸಿಕಗಳು ನಮ್ಮಲ್ಲಿ ಬಿಲ್ಡ್ ಮಾಡ್ಬೋದು. ಆದರೆ ನಾವು ಹೆಚ್ಚು ಏನು ಮಾಡ್ತೀವಿ? ಅಕುಶಲ ಕಡೆಗೆ ಹೋಗ್ತಾ ಇರ್ತೀವಿ. 14 ಅಕುಶಲ 14 ಆ ಕಡೆಗೆ ನಮ್ಮ ಮನಸ್ಸನ್ನು ವಾಲಿಸ್ತಾ ಇರ್ತೀವಿ. ಸೊ ಧ್ಯಾನವನ್ನು ನಾವು ಅಭ್ಯಾಸ ಬೌದ್ಧರು ಅಂತ ಹೇಳ್ಕೊಳ್ಳೋದು ಆಯಿತು ಅಂದರೆ ನಾವು ಖಂಡಿತವಾಗಲೂ ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಧ್ಯಾನವನ್ನು ಅಭ್ಯಾಸ ಮಾಡಲಿಲ್ಲ ಅಂದರೆ ನಮ್ಮ ಮನಸ್ಸನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸನ್ನು ಬೆಳೆಸಲಿಲ್ಲ ಅಂತಂದರೆ ನಾವು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಈ ಗೋಪುರ 8 ರಿಂಗ್ಸು ಇದನ್ನು ಇಂಡಿಕೇಟ್ ಮಾಡ್ತದೆ. ಓಕೆ, ಈ 8 ರಿಂಗ್ಸ್ ಆದಮೇಲೆ ಅದ್ರ ಜೊತೆಗೆ ನಮಗೆ ಯಾವ ಥರ ನಮ್ಮ ಮನಸ್ಸು ಪ್ರಜ್ಞೆ ಬೆಳೀತಾ ಹೋಗ್ತದೆ ಅನ್ನೋದಕ್ಕೆ 16 ಜ್ಞಾನಗಳು ಅಂತ ಹೇಳ್ತೀವಿ, ವಿಪಸ್ಸನ ಜ್ಞಾನಗಳು. ಅದು 16 ರಿಂಗ್ಸ್ನು ಕೂಡ ಮಾಡ್ತಾರೆ ಕೆಲವರು. ಎಲ್ಲ ಕಡೆ ಸಿಗಲ್ಲ, ಅದು 16 ರಿಂಗ್ಸ್ ಇರ್ತದೆ. ಅದು ವಿಪಸ್ಸನ 16 ವಿಪಸ್ಸನದ ಜ್ಞಾನ ಸ್ಥಿತಿಗಳಿದ್ದಾವೆ, ಅದನ್ನು ಇಂಡಿಕೇಟ್ ಮಾಡ್ತದೆ. ಓಕೆ, ಅದರ ನೆಕ್ಸ್ಟ್ ಏನು ಬರ್ತದೆ? ಕಳಸ ಬರ್ತದೆ. ಓಕೆ, ಕಳಸ ಇರ್ತದೆ. ನೆಕ್ಸ್ಟ್ ಇದಕ್ಕೆ ಯಾವ್ದಾದ್ರು ಸ್ತೂಪಗಳನ್ನ ನೋಡಿದಾಗ ಇದನ್ನೆಲ್ಲ ಅಬ್ಸರ್ವ್ ಮಾಡಿ. ಓಕೆ, ಕಳಸ ಅದೇನು ಇಂಡಿಕೇಟ್ ಮಾಡ್ತದೆ? ಕಳಸ ಅಂತಂದ್ರೆ ನಾವು ಕಳಸ ಇರ್ತಾರಲ್ಲ ಎಲ್ಲ ಕಡೆ, ಎಲ್ಲ ಕಡೆ ಕಳಸ ಇರ್ತಾರಲ್ವ, ಏನು ಇಂಡಿಕೇಟ್ ಮಾಡ್ತದೆ?
ಭಗವಂತನ ಈ ಸ್ತೂಪದ ಕಳಸ ನಮ್ಮ ಧಮ್ಮ ಪಾಲನೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡ್ತದೆ. ಯಾವ ಥರ ಸ್ಟ್ರಾಂಗು? ನಮ್ಮ ಸ್ಥಿತಿಗಳು ಈಗ ಅರಿಯ ಅಷ್ಟಾಂಗಿಕ ಮಾರ್ಗಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ, ಧಮ್ಮದ ಅರಿವು ಸ್ಟಾರ್ಟ್ ಆಗ್ತಾ ಇದೆ, ಅರಿಯ ಅಷ್ಟಾಂಗಿಕ ಮಾರ್ಗಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಆಗೇನಾಗ್ತದೆ, ಬೋಧಿ ನಮಗೆ ಸಾಕ್ಷಾತ್ಕಾರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೋಧಿಯ ಹಂತಗಳು ಯಾವ್ಯಾವುದು? ಮೊದಲನೇದು ಸೋತಾಪನ್ನ, ಸಗದಾಗಾಮಿ, ಅನಾಗಾಮಿ, ಅರ್ಹಂತ ನೆಕ್ಸ್ಟ್ ಬರ್ತದೆ. ಓಕೆ, ಈ ಬೋಧಿಯ ಹಂತಗಳನ್ನು ಈ ಕಳಸ ಇಂಡಿಕೇಟ್ ಮಾಡ್ತದೆ. ಓಕೆ, 3 ಹಂತಗಳನ್ನ ಸೋತಾಪನ್ನ, ಸಗದಾಗಾಮಿ, ಅನಾಗಾಮಿ, ಈ 3 ಕೂಡ ಪ್ರತಿಬಿಂಬಿಸ್ತಕ್ಕಂಥದ್ದು. ಅಂದರೆ ಎತ್ತರಕ್ಕೆ ನಾವು ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಈ ಕಳಸ ಇಂಡಿಕೇಟ್ ಮಾಡುತ್ತೆ. ಆ ಕಳಸ ಆದಮೇಲೆ ಅದರ ಮೇಲೆ ಒಂದು ಚೂಡಾಮಣಿ ಅಲ್ಲಿದೆ. ಅದು ಸ್ತೂಪ ಅಲ್ಲ, ಅದು ಆಕ್ಚುಲಿ ಬೋರ್ಗೆ. ಅಲ್ಲಿ ಸಾರನಾಥದಲ್ಲಿ ಇದೆಯಲ್ಲ, ಅದು ಸ್ತೂಪ ಆಕ್ಚುಲಿ, ಅದು ಚೈತ್ಯ. ಅದು ಪರಿನಿಬ್ಬಾಣ ಹೊಂದಿದ್ದು ಚೈತ್ಯ ಅಂತ ಹೇಳ್ತೀವಿ. ಸಾರನಾಥದಲ್ಲ ಸ್ತೂಪ ಹಾಳಾಗ್ಬಿಟ್ಟಿದೆ ಅದು. ಓಕೆ, ಅದು ಕೆಳಗಡೆ ಇರ್ತಕ್ಕಂಥದ್ದು ನಾನು ಯಾವ್ದು ಹೇಳಿದ್ದು, ಮೊದಲನೇದು ಧಮ್ಮ ಸೋಪಾನ, ಅದ್ರ ಮೇಲೆ ಧಾತುಗರ್ಭ, ಅದೆರಡೇ ಇದೆ ಅಷ್ಟೇ. ಈಗ ಉಳಿದಿದ್ದೆಲ್ಲ ಹಾಳಾಗಿದೆ. ಕೆಳಗಡೆ ಬೇಸ್ಮೆಂಟ್ ಇರುತ್ತೆ, ಅದು ಸ್ಕ್ವೇರ್ ಶೇಪ್ ಇರ್ತದೆ. ಓಕೆ, ಲಾಸ್ಟ್ ಒಂದು ಚೂಡಾಮಣಿ. ಚೂಡಾಮಣಿ ಅಂತಂದರೆ ತುಂಬ ಹೊಳಿತಾ ಇರ್ತಕ್ಕಂತಹ ಹರಳುಗಳನ್ನ ಇಡ್ತಾರೆ. ಓಕೆ, ಅದು ತುಂಬ ಪರಿಶುದ್ಧವಾಗಿರ್ತದೆ. ಆ ಪರಿಶುದ್ಧತೆ ಏನು ಇಂಡಿಕೇಟ್ ಮಾಡ್ತದೆ? ಕೊನೆಯದೇನು ಉಳಿದಿದ್ದು? ಸೋತಾಪನ್ನ, ಸಗದಾಗಾಮಿ, ಅನಾಗಾಮಿ ಉಳಿದಿದ್ದನ್ನು ಅರ್ಹಂತತ್ವವನ್ನು ಪಡ್ಕೊಂಡಾಗ ನಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗಿರುತ್ತೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯ ಕ್ಲೇಶಗಳಿರೋದಿಲ್ಲ. ಎಲ್ಲ ಕ್ಲೇಶಗಳು ಕೂಡ ಕಂಪ್ಲೀಟಾಗಿ ನಾಶ ಆಗಿರುತ್ತೆ. ಓಕೆ, ಪರಿಶುದ್ಧವಾದ ಮನಸ್ಸಿರುತ್ತೆ. ಆಗ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಕೇವಲ ಕ್ರಿಯಾಚಿತ್ತಗಳು. ನಾವು ಅವರು ಕೂಡ ಅರ್ಹಂತರು ಕೂಡ ಮನುಷ್ಯ ಥರನೇ ಇರ್ತಾರೆ. ಆದರೆ ಡೈಲಿ ಆ್ಯಕ್ಟಿವಿಟೀಸ್ಗೆ ಏನು ಕ್ರಿಯಾಚಿತ್ತಗಳು ಬೇಕೋ ಅದಷ್ಟೇ ಉತ್ಪತ್ತಿ ಆಗುತ್ತೆ. ಅವರಲ್ಲೆಲ್ಲ ಈ ಥರ ಕುಶಲ, ಅಕುಶಲ, ನ್ಯೂಟ್ರಲ್ ಚಿತ್ತಗಳು ಯಾವುದು ಕೂಡ ಉತ್ಪತ್ತಿ ಆಗಲ್ಲ. ಓಕೆ, ಇದು ಈ ಚೂಡಾಮಣಿ ಈ ಪರಿಶುದ್ಧವಾದ ಮನಸ್ಸನ್ನು ಇಂಡಿಕೇಟ್ ಮಾಡ್ತದೆ. ಅರ್ಹಂತತ್ವ ಅಂದರೆ ಅಜ್ಞಾನವನ್ನು ತೆಗೆದು, ದುಃಖವನ್ನು ತೆಗೆದು, ಜ್ಞಾನವನ್ನು, ಕಂಪ್ಲೀಟ್ ಜ್ಞಾನವನ್ನು ಪಡ್ಕೊಂಡಂತಹ, ಎಲ್ಲ ಕ್ಲೇಶಗಳನ್ನು ನಾಶ ಮಾಡಿದಂತಹ ಮನಸ್ಸು, ಲೋಭ, ದೋಷ, ಮೋಹ ಕಂಪ್ಲೀಟಾಗಿ ಎಲ್ಲದರಿಂದ ಮುಕ್ತವಾಗಿರ್ತಕ್ಕಂತಹ ಪರಿಶುದ್ಧವಾದಂತಹ ಮನಸ್ಸನ್ನು ಇಂಡಿಕೇಟ್ ಮಾಡ್ತದೆ. ಅದು ಮೇಲ್ಗಡೆ ಇರ್ತಕ್ಕಂತಹ ಚೂಡಾಮಣಿ. ಓಕೆ, ಇದು ಈ ಸ್ತೂಪದ ಇಂಡಿಕೇಶನ್. ಓಕೆ, ಸ್ತೂಪವನ್ನು ಸುಮ್ಮನೆ ನೋಡಿದ ತಕ್ಷಣ ಏನೋ ಒಂದು ದೇವಸ್ಥಾನ ಆ ಥರ ಅಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ಒಂದು ಅರ್ಥಪೂರ್ಣವಾದಂತಹ ಒಂದು ಇದಿದೆ. ಪ್ರತಿಯೊಂದು ಇದಕ್ಕೂ ಕೂಡ ಡೂಮ್ ಯಾಕೆ, ಅದ್ರ ಮೇಲೆ ಸ್ಕ್ವೇರ್ ಏನಕ್ಕೆ, ಅದ್ರ ಮೇಲೆ ಕಳಸ ಥರ ಏನಕ್ಕೆ, ಮತ್ತು ಚೂಡಾಮಣಿ ಏನಕ್ಕೆ, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅರ್ಥ ಇದೆ. ಇದನ್ನು ಅಲ್ಲಿ ಇದಕ್ಕೆ ಹೋದಾಗ ಸುಮಾರು ಜನ ಕೇಳಿದ್ರು, ಅಲ್ಲಿ ಹೇಳಿದೆ, ಬಟ್ ಕಂಪ್ಲೀಟಾಗಿ ಹೇಳ್ತೀನಿ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ಇದನ್ನು ಈ ಒಂದು ಹೀಟಲ್ಲಿ ಅಂದರೆ ಹೋಗಿ ಬಂದಾಗಲೇ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಇದರಲ್ಲಿ ಇವತ್ತು ಅದರ ಬಗ್ಗೆ ನಾನು ಹೇಳಿದೆ. ಏನಾದರೂ ಧಮ್ಮದ ಬಗ್ಗೆ ಅನುಮಾನಗಳಿದೆ ಕೇಳಿ. ಇಷ್ಟನ್ನು ಹೇಳ್ತಾ ನನ್ನ ಈ ನಮ್ಮ ಪ್ರವಚನವನ್ನು ನಾನು ಮುಗಿಸ್ತೀನಿ. ಭವತು ಸರ್ವಮಂಗಳಂ ರಕ್ಷಂತು ಸರ್ವದೇವತಾ ಸರ್ವಬುದ್ಧಾನುಭಾವೇನ ಸರ್ವಧರ್ಮಾನುಭಾವೇನ ಸರ್ವಸಂಘಾನುಭಾವೇನ ಸದಾ ಸುಖಿ ಭವಂತು ತೇ. ನಾವು ಅನುಮಾನಗಳಿದೆ ಕೇಳಿ.